ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನು ವಿಶೇಷ ಮಾಹಿತಿಯಪ್ಪ ಅಂದರೆ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್. ಹೌದು ಸ್ನೇಹಿತರೆ, ಈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಅಲ್ಲಿ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಅನ್ನು ಕಾರ್ಯನಿರ್ವಹಿಸ್ತಾ ಇದೆ. ಇದರ ಬಗ್ಗೆ ನಾನು ವೇಕೆನ್ಸಿ ತಗೊಂಡು ಬಂದಿದ್ದೀನಿ. ಹಾಗಾದರೆ ಈ ಕೊಂಕಣ್ ರೈಲ್ವೆದಲ್ಲಿ ಹುದ್ದೆನ ಪಡೆದುಕೊಳ್ಳಬೇಕಾದರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಹೊಂದಿರಬೇಕಾಗುತ್ತೆ, ಯಾವ ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು, ಎಲ್ಲಿ ಹುದ್ದೆಗೆ ಕರೆದಿದ್ದಾರೆ, ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವೆಷ್ಟು, ITI ಆಗಿರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಯಾವ್ಯಾವ ಕ್ವಾಲಿಫಿಕೇಶನ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು, ಕುಲಂಕುಷವಾಗಿ ನೋಟಿಫಿಕೇಶನ್ ವಿವರವನ್ನು ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಯಾಕಪ್ಪ ಅಂದರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ಕೊಡಲಿಂದ ತಪ್ಪದೇ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರಲಿದೆ. ಸ್ನೇಹಿತರೆ, ನಾವೀಗ ಹುದ್ದೆಗಳ ಬಗ್ಗೆ ನಾವು ಕುಲಂಕುಷವಾಗಿ ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಏನಪ್ಪ ಅಂತಂದರೆ ಇಲ್ಲಿ ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ, ಕೊಂಕಣ್ ರೈಲ್ವೆ ಇರ್ತಕ್ಕಂಥದ್ದೇನಿದೆ ಈ ಒಂದು ಇಲಾಖೆಯಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಇರ್ತಕ್ಕಂಥದ್ದು ಯಾವಾಗ ಇದು ಬಿಡುಗಡೆ ಆಗಿದೆಯಪ್ಪ ಅಂದರೆ 14/5/2026 ಒಂದು ನೋಟಿಫಿಕೇಶನ್ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಇದೆ. ಹಾಗಾದರೆ ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ, ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ ಇದು ಬಂದ್ಬಿಟ್ಟು ಪಬ್ಲಿಕ್ ಸೆಕ್ಟರ್ ಇರ್ತಕ್ಕಂಥ, ನೋಡಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಮಿನಿಸ್ಟರ್ ಆಫ್ ರೈಲ್ವೆ ಇರ್ತಕ್ಕಂಥದ್ದು. ಓಕೆ, ಸೊ ಇದು ಇಲ್ಲಿ ಇರ್ತಕ್ಕಂಥದ್ದು ಯಾವುದಾದ್ರು CBD ಮತ್ತು ಬೆಲಾಪುರ್ ಮತ್ತು ನವಿ ಮುಂಬೈ ಇರ್ತಕ್ಕಂಥ ಇಲ್ಲಿ ಒಂದು ಅಪ್ಲಿಕೇಶನ್ ಇರ್ತಕ್ಕಂಥದ್ದು. ಹಾಗಾದರೆ ಯಾವ್ಯಾವ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ನೋಡಿ, ಇಲ್ಲಿ ಹುದ್ದೆಗೆ ಇರ್ತಕ್ಕಂಥದ್ದು ಮತ್ತು ಯುವರಿಗೆ EWCಗೆ ಎಷ್ಟು ಪೋಸ್ಟ್ ಇದೆ, OBCಗೆ ಎಷ್ಟು ಪೋಸ್ಟ್ ಇದೆ, STಗೆ ಎಷ್ಟು ಇರ್ತಕ್ಕಂಥದ್ದು, SCಗೆ ಮತ್ತು STಗೆ ಓವರಾಲ್ ಇರ್ತಕ್ಕಂಥ ಹುದ್ದೆಗಳು ಎಷ್ಟು, ಇದ್ರ ಬಗ್ಗೆ ಕುಲಂಕುಷವಾಗಿ ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ನಾವಿಲ್ಲಿ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ಗೆ ಯುವರಿಗೆ 7, EWCಗೆ 1, OBCಗೆ 2 ಮತ್ತು SCಗೆ 1, STಗೆ 0 11 ಹುದ್ದೆಗಳು. ಅದೇ ರೀತಿ ಇನ್ನೊಂದು ಇಲ್ಲಿ ಮುಖ್ಯವಾಗಿ ಕ್ವಾಲಿಟಿ ಇನ್ಸ್ಪೆಕ್ಟರ್ಗೆ 8 ಹುದ್ದೆಗಳು. ನೋಡಿ ಕ್ಯಾಸ್ಟ್ ವೈಸ್ ತಗೊಂಡು ನೋಡೋದು ಟೋಟಲ್ ಆಗಿ 15 ಹುದ್ದೆಗಳು. ಟೆಕ್ನಿಷಿಯನ್ ವೆಲ್ಡರ್ಗೆ ಇರ್ತಕ್ಕಂಥ ನೋಡಿ ಯಾವ್ಯಾವ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೂ ನೀವು ಯಾವ ಕೆಟಗರಿಗೆ ಎಷ್ಟಿದೆ ಅಂತ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. 16 ಹುದ್ದೆಗಳು ಇರ್ತಕ್ಕಂಥದ್ದು. ಟೆಕ್ನಿಷಿಯನ್ ಫಿಟರ್ಗೆ 22 ಹುದ್ದೆಗಳು. ಟೆಕ್ನಿಷಿಯನ್ EOT ಆಪರೇಟರ್ಗೆ 16 ಹುದ್ದೆಗಳು. ವೆಹಿಕಲ್ ಮತ್ತು ಡ್ರೈವರ್ಗೆ ಇರ್ತಕ್ಕಂಥ ಎಷ್ಟು 4 ಹುದ್ದೆಗೆ ಇರ್ತಕ್ಕಂಥದ್ದು. ಅದೇ ರೀತಿ ಲಿಸ್ಟರ್ ಮತ್ತು ಫೋರ್ಕ್ಲಿಫ್ಟ್ ಆಪರೇಟರ್ಗೆ 14 ಹುದ್ದೆಗಳು. ಹೈಡ್ರೋ ಆಪರೇಟರ್ಗೆ ಇಲ್ಲಿ 2 ಹುದ್ದೆಗೆ ಇರ್ತಕ್ಕಂಥದ್ದು. ಆಫೀಸ್ ಬಾಯ್, ಹೆಲ್ಪರ್ ಮತ್ತು ಕಲಾಸಿ ಇವರಿಗೆ 32 ಹುದ್ದೆಗಳು. ಒಟ್ಟಾರೆಯಾಗಿ ಇಲ್ಲಿ ಯುವರಿಗೆ 70 ಹುದ್ದೆಗೆ ಇರ್ತಕ್ಕಂಥದ್ದು. EWCಗೆ 10 ಹುದ್ದೆಗಳು ಓವರಾಲ್ ಆಗಿರ್ತಕ್ಕಂಥದ್ದು. OBCಗೆ 30, SCಗೆ 15, STಗೆ 7 ಪೋಸ್ಟ್ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಎಷ್ಟು ಹುದ್ದೆಗಳಪ್ಪ ಅಂದರೆ 132 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಿ ಎಷ್ಟು ಒಟ್ಟಾರೆಯಾಗಿ ಕರೆದಿರ್ತಕ್ಕಂಥ 132 ಹುದ್ದೆಗಳು. ಹಾಗಾದರೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ವೇತನ ಎಷ್ಟು ಅಂತ ನಾವು ಮಾಹಿತಿ ನೋಡಿದ್ರೆ ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ. ಓಕೆ, ಇಲ್ಲಿ ನೋಡಿ ಎಷ್ಟಪ್ಪ ಅಂದರೆ ಜೂನಿಯರ್ ಮತ್ತು ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇದು ಬೇಸಿಕ್ ಇರ್ತಕ್ಕಂಥ ವೇತನ DA ಮತ್ತು ಅವರಿಗೆ ಯಾವ ಕ್ಲಾಸಸ್ ಇರ್ತಾರೆ. ಓಕೆ, ಸೊ ಇದೆಲ್ಲವನ್ನು ಒಳಗೊಂಡಂತೆ ಇರ್ತಕ್ಕಂಥ ಒಂದು ಪ್ಯಾಕೇಜ್ ಇರ್ತದೆ. ಅದರಲ್ಲಿ ಕೂಡ ಇಲ್ಲಿ ತಾವುಗಳು ಗಮನಿಸಬಹುದು BC ಕ್ಲಾಸಸ್ ಇರ್ತವೆ, A ಕ್ಲಾಸಸ್ಸು. ಓಕೆ, ಅದರ ಅಲೌಸೆನ್ಸ್ ಇವೆಲ್ಲ ಸೇರ್ಕೊಂಡಿರ್ತಕ್ಕಂಥದ್ದು. ಓವರಾಲ್ ಇರ್ತಕ್ಕಂಥ ಅವರಿಗೆ ಪ್ಯಾಕೇಜು 41,380. ಅದೇ ರೀತಿ ಕ್ವಾಲಿಟಿ ಇನ್ಸ್ಪೆಕ್ಟರ್ಗೆ ಇರ್ತಕ್ಕಂಥ ಅದೇ ವೇತನ. ಅದೇ ರೀತಿ ನೋಡಿ ಟೆಕ್ನಿಷಿಯನ್ ವೆಲ್ಡರ್, ಟೆಕ್ನಿಷಿಯನ್ ಫಿಟರ್ ಇರ್ತಕ್ಕಂಥದ್ದು, EOT ಆಪರೇಟರ್ ಇರ್ತಕ್ಕಂಥದ್ದು. ಓಕೆ, ಇಲ್ಲಿ ವೆಹಿಕಲ್ ಡ್ರೈವರ್ ಮತ್ತು ಫೋರ್ಕ್ಲಿಫ್ಟ್ ಆಪರೇಟರ್, ಓಕೆ, ಹೈಡ್ರೋ ಆಪರೇಟರ್ ಇವೆಲ್ಲವೇನು ಹುದ್ದೆಗಳಿದ್ದಾವೆ ಎಲ್ಲ ಹುದ್ದೆಗಳಿಗೆ ತಾವುಗಳು ಗಮನಿಸಬಹುದು ಎಷ್ಟನ್ನು ಸ್ಯಾಲ್ರಿ ಒಳಗೊಂಡಂತೆ ಇರ್ತಕ್ಕಂಥದ್ದು. B ಕ್ಲಾಸ್ ಆ್ಯಸ್ ಪರ್ A ಕ್ಲಾಸಸ್ ಇರ್ತಕ್ಕಂಥದ್ದು 29,000 ಇರ್ತಕ್ಕಂಥ ವೇತನ. ಅದೇ ರೀತಿ ಆಫೀಸ್ ಬಾಯ್, ಹೆಲ್ಪರ್ ಮತ್ತು ಕಲಾಸಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 27,500 ರೂಪಾಯಿವರೆಗೂ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿದೆ. ಸ್ನೇಹಿತರೆ, ಶೈಕ್ಷಣಿಕ ಅರ್ಹತೆ, ಈ ಶೈಕ್ಷಣಿಕ ಅರ್ಹತೆಯಲ್ಲಿ ನೋಡಿ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಮೆಕ್ಯಾನಿಕಲ್ ಇರ್ತಕ್ಕಂಥ ಅಂದರೆ ಡಿಗ್ರಿ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಪ್ರೊಡಕ್ಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇದು ಮಟೀರಿಯಲ್ ಸೈನ್ಸ್ ಮತ್ತು ಮೆಟಲರ್ಜಿ ಇಂಜಿನಿಯರಿಂಗ್ ಅರ್ಹತೆ. ನೋಡಿ ಇಂಜಿನಿಯರಿಂಗ್ ಅನ್ನು ನೋಡಿ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಮೆಕ್ಯಾನಿಕಲ್ ಏನಿದ್ದಾರೆ ಇವೆಲ್ಲವೂ ಕೂಡ ಈ ಥರದ ಒಂದು ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಕ್ವಾಲಿಟಿ ಇನ್ಸ್ಪೆಕ್ಟರ್ ಇರ್ತಕ್ಕಂಥ ಡಿಗ್ರಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ಬೋದು, ಪ್ರೊಡಕ್ಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಆಟೋಮೊಬೈಲ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮತ್ತು
ಮೆಕಾಟ್ರಾನಿಕ್ಸ್ ಮತ್ತು ಮೆಟೀರಿಯಲ್ ಸೈನ್ಸ್ ಮತ್ತು ಮೆಟೀರಿಯಲಿಕಲ್ ಇಂಜಿನಿಯರಿಂಗ್ ಅರ್ಹತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಟೆಕ್ನಿಷಿಯನ್ ವೆಲ್ಡರ್ಗೆ ITI ವೆಲ್ಡರನ್ನು ಹೊಂದಿರಬೇಕಾಗುತ್ತೆ. ಟೆಕ್ನಿಷಿಯನ್ ಫಿಟರ್ಗೆ ಅಂದರೆ ನೀವು ಟೆಕ್ನಿಷಿಯನ್ ITI ಫಿಟರ್ ಹೊಂದಿದ್ದರೂ ಸಾಕು ಅಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಟೆಕ್ನಿಷಿಯನ್ EOT ಆಪರೇಟರ್ ಇರತಕ್ಕಂಥ 10ನೇ ತರಗತಿ ಅಥವಾ ITI ಪಾಸ್ ಆದರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ವೆಹಿಕಲ್ ಡ್ರೈವರ್ಗೆ 10ನೇ ತರಗತಿ ಮತ್ತು HMV ಡ್ರೈವಿಂಗ್ ಇರ್ತಕ್ಕಂಥ ಅಭ್ಯರ್ಥಿಗಳು ಲೈಸೆನ್ಸ್ ಅನ್ನು ಹೊಂದಿರಬೇಕಾಗುತ್ತೆ. ಅಂದರೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಯಾವುದಿದು ವೆಹಿಕಲ್ ಡ್ರೈವರ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು. ಲಿಸ್ಟರ್ ಪ್ರೊಡಕ್ಷನ್ ಮತ್ತು ಆಪರೇಟರ್ ಇರ್ತಕ್ಕಂಥ ITI ಅರ್ಹತೆ ಹೊಂದಿರಬೇಕಾಗುತ್ತೆ. ಮತ್ತು ಹೈಡ್ರಾ ಆಪರೇಟರ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ITI ಹೊಂದಿರಬೇಕಾಗುತ್ತೆ. ಮತ್ತು ಆಫೀಸ್ ಬಾಯ್ ಮತ್ತು ಹೆಲ್ಪರ್ ಖಲಾಸಿ ಇವೆಲ್ಲವೂ ಕೂಡ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ವಯೋಮಿತಿ ಎಷ್ಟಪ್ಪ ಅಂದರೆ 1/5/2025ಕ್ಕೆ ಅನ್ವಯವಾಗುವಂತೆ ಗರಿಷ್ಠ 50 ವರ್ಷ ಒಳಗಡೆ ಇರಬೇಕು. ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ SC/ST ಅಭ್ಯರ್ಥಿಗಳು 5 ವರ್ಷ, OBC ಅಭ್ಯರ್ಥಿಗಳಾಗಿದ್ದರೆ 3 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಸ್ನೇಹಿತರೆ, ಈ ಒಂದು ಅರ್ಜಿಗಳನ್ನು ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಿರ್ತೀರಿ, ಇದನ್ನು ಸೆಲೆಕ್ಷನ್ ಪ್ರೊಸೆಸ್ನ ಹೇಗೆ ಮಾಡ್ತಾರಪ್ಪ ಅಂದರೆ ವಾಕ್ ಇನ್ ಇಂಟರ್ವ್ಯೂ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಈ ವಾಕ್ ಇನ್ ಇಂಟರ್ವ್ಯೂ ಯಾವಾಗ ನೋಡಿ ತಾವುಗಳು ಗಮನಿಸಬಹುದಾಗಿದೆ. ವಾಕ್ ಇನ್ ಇಂಟರ್ವ್ಯೂ ನೋಡಿ ಯಾವ ಒಂದು ಇರ್ತಕ್ಕಂಥ ಹುದ್ದೆಗಳು ಆ ಹುದ್ದೆಗೆ ಇರ್ತಕ್ಕಂಥ ಒಂದು ದಿನಾಂಕ ಕೂಡ ನೀಡಲಾಗಿದೆ. ಅಂದರೆ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಮತ್ತು ಕ್ವಾಲಿಟಿ ಇನ್ಸ್ಪೆಕ್ಟರ್ ಇರ್ತಕ್ಕಂಥದ್ದು 8/6/2026. ಓಕೆ, 8/6/2026 ಅಂದರೆ ಜೂನ್ 8, 2026ಕ್ಕೆ ಇರ್ತಕ್ಕಂಥದ್ದು. ಅದೇ ರೀತಿ ಟೆಕ್ನಿಷಿಯನ್ ವೆಲ್ಡರ್ ಮತ್ತು ಟೆಕ್ನಿಷಿಯನ್ EOT ಆಪರೇಟರ್ ಇವೆರಡೂ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು. ಈ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 9/6/2026. ಅದೇ ರೀತಿ ಟೆಕ್ನಿಷಿಯನ್ ಫಿಟ್ಟರ್ ಮತ್ತು ವೆಹಿಕಲ್ ಡ್ರೈವರ್ ಇವೆರಡು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 10th ಜೂನ್ 2026. ಫೋರ್ಕ್ ಲಿಫ್ಟ್ ಆಪರೇಟರ್ ಇರ್ತಕ್ಕಂಥದ್ದು ಹೈಡ್ರಾ ಆಪರೇಟರ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 11 ಜೂನ್ 2026. ಆಫೀಸ್ ಬಾಯ್ ಹೆಲ್ಪರ್ ಮತ್ತು ಕಲಾಸಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 12th ಜೂನ್ 2026. ಇವೇನಿದೆ ನೋಡಿ, ಯಾವೆಲ್ಲ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ವಾಕ್ ಇನ್ ಇಂಟರ್ವ್ಯೂ ಇರ್ತಕ್ಕಂಥ ದಿನಾಂಕ ಮತ್ತು ಅಡ್ರೆಸ್ ಈ ರೀತಿ ಇರಲಿದೆ. ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್, ಓಕೆ, ವಾಗನ್ ರಿಪೇರ್ ಶಾಪ್, ಓಕೆ, ಆಟೋನಗರ್, ಓಕೆ, ಅದೇ ರೀತಿ ಗುಜುಕಾಕ ಮತ್ತು ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ. ಈ ಒಂದು ಅಡ್ರೆಸ್ ನೋಡಿ, ಯಾವ ಹುದ್ದೆ ಯಾವ ಪೋಸ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳು ಯಾವ ದಿನಾಂಕಕ್ಕೆ ಈ ಒಂದು ಅಡ್ರೆಸ್ಸಿಗೆ ಹೋಗಿ ತಮ್ಮ ವಾಕ್ ಇನ್ ಇಂಟರ್ವ್ಯೂಗೆ ಹಾಜರಾಗಿ ಇಲ್ಲಿ ವಾಕ್ ಇನ್ ಇಂಟರ್ವ್ಯೂಲಿ ಹಾಜರಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಸಂದರ್ಶನ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ನೇರ ನೇಮಕಾತಿ ಮಾಡಲಾಗುವುದು. ಅದೇ ರೀತಿ ಅರ್ಜಿಗಳನ್ನ ಹೇಗೆ ಸಲ್ಲಿಸಬೇಕಪ್ಪ ಅಂತಂದ್ರೆ ಇವೆಲ್ಲವೂ ಕೂಡ ಆಫ್ಲೈನ್ ಮೂಲಕವೇ ಅರ್ಜಿಗಳು ಸಲ್ಲಿಸಬೇಕು. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದ್ರೆ ಈ ತರದ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಸಿಗುತ್ತದೆ. ಓಕೆ, ಈ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ. ಈ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅದರ ಲಿಂಕ್ ಕೂಡ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿದ್ದೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರದೇನು PDF ಫೈಲ್ ಇದೆ, ನಿಮಗೆ ಪ್ರಿಂಟ್ಔಟ್ ಅಂತ ತಗೊಳ್ಳಿ, ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಈ ಅಪ್ಲಿಕೇಶನ್ ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ನಾನು ಹೇಳಿದ ಒಂದು ಅಡ್ರೆಸ್ಗೆ ತಮ್ಮ ಅರ್ಜಿಗಳನ್ನು ಕಳಿಸ್ಕೊಡ್ಬೇಕಾಗತ್ತೆ. ಓಕೆ, ಸೊ ಈ ಒಂದು ಅರ್ಜಿಗಳನ್ನು ಕಳಿಸ್ಕೊಡೋದ್ರ ಜೊತೆಗೆ ನೋಡಿ ಇಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇವರು ಇಲ್ಲಿ ನಿಮಗೆ ಇಂಜಿನಿಯರಿಂಗ್ ಜೊತೆಗೆ ಅಥವಾ ಡಿಪ್ಲೊಮ್ ಜೊತೆಗೆ ಒಂದು ವರ್ಷದ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅದೇ ರೀತಿ ಇನ್ನೊಂದೇನಪ್ಪ ಅಂದರೆ ಕ್ವಾಲಿಟಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವ್ರಿಗೆ ಇವ್ರಿಗೂ ಕೂಡ ಒಂದು ವರ್ಷದ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅದೇ ರೀತಿ ಟೆಕ್ನಿಷಿಯನ್ ವೆಲ್ಡರ್ಗೆ ಇರ್ತಕ್ಕಂಥವ್ರು ಇವರಿಗೂ ಕೂಡ ಮಿನಿಮಮ್ ಇರ್ತಕ್ಕಂಥ ಒಂದು ವರ್ಷದ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅದೇ ರೀತಿ ಟೆಕ್ನಿಷಿಯನ್ ಫಿಟರ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇವರಿಗೂ 1 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. EOT ಆಪರೇಟರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಮಿನಿಮಮ್ ಇವರಿಗೆ 4 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ನೋಡಿ, EOT ಆಪರೇಟರ್ ಇರ್ತಕ್ಕಂಥದ್ದು 4 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅದೇ ರೀತಿ ವೆಹಿಕಲ್ ಡ್ರೈವರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇವರಿಗೆ ಮಿನಿಮಮ್ 2 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಫೋರ್ಕ್ ಲಿಫ್ಟ್ ಆಪರೇಟರ್ ಏನಾಗಿದ್ದಿದ್ರೆ ಇವರಿಗೂ ಕೂಡ ಮಿನಿಮಮ್ 2 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅದೇ ರೀತಿ ಹೈಡ್ರೋ ಆಪರೇಟರ್ ಇದ್ದರೂ ಕೂಡ ಇವರಿಗೆ ಮಿನಿಮಮ್ 2 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅದೇ ರೀತಿ ಹೆಲ್ಪರ್ ಆ್ಯಂಡ್ ಕಲಾಸಿ ಹುದ್ದೆಗೆ ಸಂಬಂಧಪಟ್ಟವರು ಮಿನಿಮಮ್ ಇವರಿಗೂ ಕೂಡ 2 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಈ ಒಂದು ಅಡ್ರೆಸ್ ಏನಿದೆ ಅಂದರೆ ಈ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಆಫ್ಲೈನ್ ಮುಖಾಂತರ ಸಲ್ಲಿಸಬಹುದಾಗಿದೆ. ನಾನು ಕೊಟ್ಟಿರ್ತಕ್ಕಂಥ ಉದ್ಯೋಗ ಮಾಹಿತಿ ನೀವು ಇಷ್ಟಪಡ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದ.